ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ರಸಂನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. 1-2 ಲೋಟ ನೀರು ಕುದಿಯುವಾಗ ನಾನು ಒಂದು ಮಾವಿನಕಾಯಿ, ಗಿಳಿ ಮಾವಿನಕಾಯಿ, ಹಾಗೆ ಒಂದು 4 ಹಸಿಮೆಣಸಿನಕಾಯಿ, 1-2 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡಾದ ನಂತರ ಮಾವಿನಕಾಯಿ ಚೆನ್ನಾಗಿ ಬೆಂದ ನಂತರ ನಾನು ಸ್ಮ್ಯಾಷರ್ ಸಹಾಯದಿಂದ ಮಾವಿನಕಾಯಿನ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ದರೆ ನೀರನ್ನ ಬಸಿದ್ಬಿಟ್ಟು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಗೆ ರುಬ್ಕೋಬೋದು. ಇದನ್ನು ಅನ್ನಕ್ಕೆ ಚೆನ್ನಾಗಿರುತ್ತೆ ರಸಮ್ ಇದು. ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಒಂದೆರಡು ಲೋಟ ನೀರನ್ನ ಬೇರೆ ಕಡೆ ಕುದಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ರಸಮು ಸ್ವಲ್ಪ ತೆಳುವಾಗಿರಲಿ ಅನ್ನೋದಕ್ಕೋಸ್ಕರ ನೀರನ್ನ ಹಾಕ್ಕೊಂಡೆ. 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಮೆಣಸಿನ ಪುಡಿ, 1.5 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ತೆಳುವಾಗಿ ಇರಬೇಕು. ಇದಕ್ಕೆ ನಾನು ಇಂಗು ಮತ್ತು ಒಣಮೆಣಸಿನ್ಕಾಯಿ, ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೊಳ್ತೀನಿ. ನೋಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಆನಂತರ ಇದು ಕುದಿ ಬಂದ ನಂತರ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ. ನೋಡಿ 2 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ, 10-12 ಕಾಳಷ್ಟು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಕರಿಬೇವನ್ನ ಹಾಕ್ಕೊಂಡೆ. ಹಾಗೆ 2 ಒಣಮೆಣಸಿಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ 1 ಜಜ್ಜಿ ಹಾಕ್ಕೊಳ್ಳಿ. ನಾನು 1-2 ಬೇಳೆ ಇತ್ತು ಅದನ್ನೇ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಿಂಗನ್ನ ಹಾಕ್ಕೊಂಡಿದ್ದೀನಿ 1-2 ಚಿಟಿಕೆಯಷ್ಟು. ನೋಡಿ ಇದು ಒಗ್ಗರಣೆ ಬೆಂದ ನಂತರ ನಾನು ರಸಮ್ಗೆ ಹಾಕ್ಕೊಳ್ತೀನಿ. ಇವಾಗ ರುಚಿಕರವಾದ ರಸಮು ರೆಡಿ ಆಯಿತು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮರೆಯದೆ ಕಮೆಂಟ್ ಮಾಡಿ. ಧನ್ಯವಾದಗಳು.